ಹಾಯ್. ಹಾಯ್ ಹಾಯ್ ಹಾಯ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಿನಿಮಾ ಮಾಡ್ತಿದ್ದೀರಂತೆ? ಹೌದು. ಮಗುನಾ? ಹೌದು. ಯಾರು ಹೇಳಿದ್ದು? ನೀ ಯಾವನು ಕೇಳಕ್ಕೆ? ನೀವೇ ಮೇಕಪ್ ಮಾಡ್ಕೊಳ್ಳೋದಾ? ಹೇಗ್ ಮಾಡ್ಕೋತೀರಾ ಮೇಕಪ್? ನಿಮ್ಗೆ ಯಾಕೆ ಬೇಕದು? ಈ ಸಿನಿಮಾದಲ್ಲಿ ನಿಮ್ ಪಾತ್ರದ ಹೆಸರೇನು? ಏನ್ ಪಾತ್ರ ಮಾಡಿದೀರಾ? ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಈಗ ಹೊಸ ಸೀರಿಯಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ಯಲ್ಲ, ಅದ್ರಲ್ಲಿ ಯಾವ ಪಾತ್ರ, ಅದ್ರಲ್ಲಿ ಹೆಸರು ಇದೆಯಾ ಗೊತ್ತಾ? ನಿಂಗೆ ನೆನ್ಪಿರಲ್ವಾ ನೀನ್ ಏನ್ ಪಾತ್ರ ಮಾಡಿದೀನಿ ಅಂತ? ಮಗು ಪಾತ್ರ ಮಾಡಿದ್ದೀನಿ ಅಷ್ಟು ನೆನಪಿದೆ ಹೆಸರು. ಈಗ ರಜಾ ಟೈಮಲ್ಲಿ ಸಿನಿಮಾಗಳು ಮಾಡ್ತಿದ್ಯಾ? ಸಿನಿಮಾ ಅಲ್ಲ, ಸಿನಿಮಾ ನೋಡಕ್ ಹೋಗ್ತಿದ್ದೀನಿ. ಈ ಸಿನಿಮಾದಲ್ಲಿ ನಿಂಗೆ ಏನ್ ಇಷ್ಟ ಆಯ್ತು? ಯಾರ ಪಾತ್ರ ಎಲ್ಲ ಇಷ್ಟ ಆಯ್ತು ನಿಂಗೆ? ನೋಡಿದ್ಯಲ್ಲ ಸಿನಿಮಾ? ಮಹಾನಟಿಗಳಿದಾರಲ್ಲ, ಅಕ್ಕ ಗೌತಮ್ ದೇವಾನ್ ಸರ್. ನಿನ್ ಪಾತ್ರ ಇಷ್ಟ ಆಗಿಲ್ಲ ಹಾಗಾದ್ರೆ? ನನ್ನ ಬಗ್ಗೆ ನಾನು ಯಾಕೆ ಅಪ್ರಿಷಿಯೇಟ್ ಮಾಡ್ಕೊಳ್ಳಿಲ್ಲ? ಟ್ರೈಲರೇ ಚೆನ್ನಾಗಿದೆ ಅಂದ್ರೆ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲ. ಮೆಣಸಿನ್ಕಾಯಿ ಇಟ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಇವತ್ತು ನಮ್ಮ ಜೊತೆ ವೆರಿ ಟ್ಯಾಲೆಂಟೆಡ್ ರಿತು ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್. ಹಾಯ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಿನಿಮಾ ಮಾಡ್ತಿದ್ದೀರಂತೆ? ಹೌದು. ಯಾವ ಸಿನಿಮಾ? ಲವ್ ಸೀಸನ್ಸ್. ಲವ್ ಸೀಸನ್ಸಲ್ಲಿ ನಿಮ್ಮ ಪಾತ್ರ ಏನು? ಮಗು. ನೀವು ಮಗುನಾ? ಹೌದು. ಯಾರು ಹೇಳಿದ್ದು? ಎಲ್ಲರೂ ಮಗು ಥರ ಎಲ್ಲ ತುಂಬ ಮೇಕಪ್ ಮಾಡ್ಕೊಂಡು ಚೆನ್ನಾಗಿದ್ದೀರಾ. ಮೂಗಿಗೆಲ್ಲ ತುಂಬ ಬ್ಲಷ್ ಹಾಕಿದ್ದೀರಾ. ಅದನ್ನ ನೋಸ್ ಕಟ್ ಹೇಳ್ತೀವಿ. ಯಾರು ಹಾಕಿದ್ದು ಬ್ಲಷ್? ನೀವೇನಾ? ನೀವೇ ಮೇಕಪ್ ಮಾಡ್ಕೊಳ್ಳೋದಾ? ಹೇಗೆ ಮಾಡ್ಕೋತೀರಾ ಮೇಕಪ್? 8 ಪ್ರಾಡಕ್ಟ್ಸ್ ಹಚ್ಕೊತೀನಿ. ಆ 8 ಪ್ರಾಡಕ್ಟ್ಸಲ್ಲಿ ಪಟ್ ಅಂತ ಮಾಡಿಬಿಟ್ಟು ಮುಗಿಸ್ತೀನಿ. ಲಾಸ್ಟಲ್ಲಿ ಒಂದು ಡಾಟ್ ಇಟ್ಕೊಳ್ತೀನಿ, ಇಲ್ಲಿ ಅಥವಾ ಇಲ್ಲೋ. ಯಾಕೆ ಡಾಟ್ ಇಟ್ಕೊಳ್ಳೋದು? ದೃಷ್ಟಿ ಬೀಳುತ್ತಂತನಾ? ಯಾರು ಹೇಳಿದ್ದು ದೃಷ್ಟಿ ಬೀಳುತ್ತೆ ಅಂತ? ಅದು ನಂಗೆ ಇಟ್ಕೊಳಕ್ಕೆ ಇಷ್ಟ, ಅದಕ್ಕೆ. ಇವತ್ತೆಲ್ಲಿ ಇಟ್ಟಿದ್ರಿ? ಇವತ್ತು ಕಾಣಿಸ್ತಿಲ್ಲ ಬೊಟ್ಟು. ಇವತ್ತು ದೃಷ್ಟಿ ಬೀಳಲ್ವಾ? ಯಾಕೆ? ಕೆಲವೊಬ್ರು ಜನ ಬ್ಲ್ಯಾಕ್ ಹಾಕೊಂಡು ಬಂದಿದ್ದಾರೆ, ಸೊ ಅದಕ್ಕೆ ನಾನು ಪರ್ಸು ಬ್ಲ್ಯಾಕ್ ಇದೆ, ದೃಷ್ಟಿ ಹೆಂಗೆ ಬೀಳುತ್ತೆ. ಯಾರು ಹೇಳಿದ್ದು ಬ್ಲ್ಯಾಕ್ ಆದರೆ ದೃಷ್ಟಿ ಬೀಳಲ್ಲ ಅಂತ? ಬೀಳಲ್ಲ. ಹಾಗಾದ್ರೆ ಬ್ಲ್ಯಾಕ್ ಇದ್ದವ್ರಿಗೆ ಯಾರಿಗೂ ದೃಷ್ಟಿ ಬೀಳಲ್ವಾ? ನಾನು ಬ್ಲ್ಯಾಕ್ ಇದ್ದೀನಿ, ನನಗೆ ದೃಷ್ಟಿ ಬೀಳಲ್ವಾ? ಹಂಗಲ್ಲ, ಬ್ಲ್ಯಾಕ್ ಐಟಮ್ಮು ಅಥವಾ ಏನೋ ಇರಬೇಕು. ಹೌದಾ? ಆ ಥರ. ಯಾರು ಹೇಳಿದ್ದಲ್ಲ ಬ್ಲ್ಯಾಕ್ ಎಲ್ಲ ಇರಬೇಕು ಅನ್ನೋದು? ನನಗೆ ಗೊತ್ತು. ಹೆಂಗೆ ಗೊತ್ತು? ಹಂಗೆ. ಹೆಂಗೆ? ಫ್ರೆಂಡ್ಸ್ ಹೇಳಿದ್ದ? ಅಮ್ಮ ಹೇಳಿಲ್ವಾ ಬ್ಲ್ಯಾಕ್ ಇದ್ರೆ ದೃಷ್ಟಿ ಬೀಳಲ್ಲ ಅಂತ? ಅಮ್ಮ ಇಲ್ಲಿಡ್ತಾರೆ, ಅದೇ ನಾನು ಇಲ್ಲಿ ಇಟ್ಕೊತೀನಿ. ಅಲ್ಲ ಅಂದರೆ ಇಲ್ಲಿ. ಇವತ್ತು ನೀವೇನಾ ಮೇಕಪ್ ಮಾಡ್ಕೊಂಡಿದ್ದಲ್ಲ? ಮೇಕಪ್ ಮಾಡ್ಕೊತಿದ್ದೀನಿ, ಹಂಗೆ ಕಾಣಿಸ್ತಾ? ಅದೇ ಮೂಗಿಗೆ ಸ್ವಲ್ಪ ಬ್ಲಷ್ ಜಾಸ್ತಿ ಆಗಿದೆ, ಅದೇ ಹೈಲೈಟ್ ಆಗ್ತಿದೆ. ಇದು ಅಷ್ಟೇ, ಫೌಂಡೇಶನ್ ಏನೋ ಹಾಕಿಲ್ಲ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರೇನು? ಏನು ಪಾತ್ರ ಮಾಡಿದ್ದೀರಾ? ವಾಟ್ ಅ ಟಫ್ ಕ್ವೆಶನ್. ನಿಂಗೆ ನೆನಪಿರಲ್ವಾ ನೀನೇನು ಪಾತ್ರ ಮಾಡಿದ್ದೀನಿ ಅಂತ? ಮಗು ಪಾತ್ರ ಮಾಡಿದ್ದೀನಿ ಅಷ್ಟು ನೆನಪಿದೆ. ಹೆಸರು ನನಗೆ ಕೆಲವೊಂದಷ್ಟೇ ನೆನಪಿದೆ, ಯಾವುದೂ ನೆನಪಿಲ್ಲ. ಈಗ ಹೊಸ ಸೀರಿಯಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ಯಲ್ಲ, ಅದ್ರಲ್ಲಿ ಯಾವ ಪಾತ್ರ, ಅದ್ರಲ್ಲಿ ಹೆಸರು ಇದೆಯಾ ಗೊತ್ತಾ? ಗೊತ್ತಿಲ್ಲ. ಬರಲಿ ಆಮೇಲೆ ಯಾವ ಹೆಸರು ಗೊತ್ತಿಲ್ಲ ಅದ್ರದ್ದು. ಮತ್ತೆ ಏನು ಪಾತ್ರ ಮಾಡ್ತಿದ್ಯಾ ಅದ್ರಲ್ಲಿ? ಮಗು. ನೀನು ಎಲ್ಲದಕ್ಕೂ ಮಗು ಪಾತ್ರನೇ ಮಾಡೋದಾ? ಪಾತ್ರದ ಹೆಸರು ಗೊತ್ತಿಲ್ವಾ ನಿಂಗೆ? ಈಗ ರೀಲ್ಸ್ ಎಲ್ಲ ಮಾಡಿದ್ಯಲ್ಲ, ವಸಂತ ಅಂತ ರೀಲ್ಸ್ ತುಂಬ ಹಿಟ್ಟಾಗಿದೆ ನಿಂದು. ಸೊ ಯಾರು ಮಾಡಿಸಿದ್ದು? ಡ್ಯಾನ್ಸ್ ಯಾರು ಕಲಿಸ್ಕೊಟ್ಟಿದ್ದು? ನೋಡ್ಕೊಂಡು ಮಾಡಿದೆ. ಏನು ನೋಡಿಕೊಂಡು? ಇನ್ಸ್ಟಾಗ್ರಾಮ್. ಹೌದಾ? ಅದಕ್ಕೆ ಕೆಲವೊಂದು ಕಮೆಂಟ್ಸ್ ಎಲ್ಲ ಬರುತ್ತಲ್ಲ, ಬೇಜಾರಾಗಲ್ವ? ಆ್ಯಟಿಟ್ಯೂಡ್ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ಯಾರು ರಿಪ್ಲೈ ಕೊಡೋದು ಅದಕ್ಕೆ? ನೀನೇನಾ ಅಮ್ಮನಾ? ನಾನಲ್ಲ. ಅಮ್ಮ ಕೊಡೋದಾ? ಏನು ಅನಿಸುತ್ತೆ ಅವ್ರು ಹಂಗೆ ಕಮೆಂಟ್ ಮಾಡಿದಾಗ? ಬೇಜಾರಾಗುತ್ತೆ. ಮತ್ತು ಏನಾದರೂ ಹೇಳು, ಹಂಗೆ ಕಮೆಂಟ್ ಮಾಡಬೇಡಿ, ಯಾಕೆ ಮಾಡ್ತೀರಾ ಅಂತ ಹೇಳಲ್ವಾ? ಹೌದಾ? ಈಗ ಸಿನಿಮಾ ಮಾಡಿದ್ಯಲ್ಲ ಇದು, ಸೊ ಇನ್ನೇನಾದರೂ ಬೇರೆ ಸಿನಿಮಾದಲ್ಲಿ ಆಫರ್ಸ್ ಏನಾದರೂ ಬಂದಿದೆಯಾ? ನೋಪ್. ಇಲ್ವಾ? ನೋಪ್. ಈಗ ಸೀರಿಯಲ್, ಈಗ ಹೊಸ ಸೀರಿಯಲ್ ಮಾಡ್ತಿದ್ಯಾ ಅಂತ ಹೇಳಿದ್ಯಲ್ಲ, ಸೊ ಸೀರಿಯಲ್ ಹೆಸರಾದ್ರೂ ಗೊತ್ತಾ?
ಸೀರಿಯಲಲ್ಲಿ 2 ದಿವಸ ಮಾತ್ರ ಕರೆದ್ರು, ಹೆಸರು ಎಲ್ಲಿಂದ ನೆನಪಿರುತ್ತೆ. ಅದಾದ್ಮೇಲೆ ಮುಂದಕ್ಕೆ ಬರ್ತಿಲ್ಲ. ಈಗ ರಿತುಗೆ ಸ್ಟಡೀಸ್ ಬಗ್ಗೆ ಕೇಳಿದ್ರೆ ಆಗಲ್ಲಂತೆ, ಹೌದಾ? ಆಗುತ್ತೆ. ಆಗುತ್ತಾ? ಮ್ಯಾಥ್ಸ್ ಮಾತ್ರ ಕೇಳ್ಬೇಡಿ, ಕಂಪ್ಯೂಟರ್ ಎಲ್ಲ ಕೇಳ್ಕೊಳ್ಳಿ. ಯಾಕೆ ನೀನು ಕಂಪ್ಯೂಟರ್ ಸ್ಟೂಡೆಂಟಾ? ಕಂಪ್ಯೂಟರ್ ಮೈಂಡ್ ಇದೆಯಾ ನಿಂಗೆ? ಹೌದಾ? ಮತ್ತು ಹಿಂದಿ ಏನಾದರೂ ಕೇಳ್ಕೊಳ್ಳಿ. ಮ್ಯಾಥ್ಸ್ ಆಗಲ್ಲ ನಿಂಗೆ? ಮ್ಯಾಥ್ಸ್ ಟೀಚರ್ಗೆ ನೋಡಿದ್ರೆ ಭಯಲ್ವಾ? ಮ್ಯಾಥ್ಸ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿದ್ದಾಳೆ ಅಂತ. ನಾನು ವೀಕ್ ಅದರಲ್ಲಿ. ಸೊ ಹೌದಾ? ಇದು ಕ್ಲಾಸಲ್ಲೆಲ್ಲ ಏನಾದರೂ ಹೇಳ್ತಾರಾ ಸ್ಟೂಡೆಂಟ್ಸ್, ನಿನ್ನ ಫ್ರೆಂಡ್ಸ್ ಎಲ್ಲ ಸಿನಿಮಾದ ಬಗ್ಗೆ ಅಥವಾ ಸೀರಿಯಲ್ ಬಗ್ಗೆ? ಯಾಕೆ ಎನರ್ಜಿ ಬೂಸ್ಟ್ ಕುಡಿಲಿಲ್ವಾ? ಬೂಸ್ಟಾ ತಿನ್ನೋದನ್ನು ಓಡ್ ಬಂದು. ಹೌದಾ? ಯಾಕೆ? ಸಿನಿಮಾಕ್ಕೋಸ್ಕರ? ಆದರೂ ಲೇಟ್ ಬಂದಿದ್ದಲ್ಲ ನೀನು. ಹೌದು, ಯಾಕಂದರೆ ತಿಂತಾ ಇದ್ದ ದೋಸೆ ವಾಪಸ್ ಇದು ಆಟೋ ಬಂತು ಅಂತ ಅಮ್ಮ ಓಡ್ ಬಂದ್ಬಿಟ್ಟೆ. ಇವಾಗ ರಜಾನಾ ನಿಮಗೆಲ್ಲ? ಮಜೆ. ಈಗ ರಜಾ ಟೈಮಲ್ಲಿ ಸಿನಿಮಾಗಳು ಮಾಡ್ತಿದ್ಯಾ? ಸಿನಿಮಾ ಅಲ್ಲ, ಸಿನಿಮಾ ನೋಡಕ್ ಹೋಗ್ತಿದ್ದೀನಿ. ಯಾವ ಸಿನಿಮಾ ನೋಡಿದ್ಯಾ ಈಗ? ಯಾವುದು ಇದೆ? ಎಲ್ಲಿ ಬಂದಿದೆ ಸಿನಿಮಾ ನೋಡಿದ್ಯಾ? ಟ್ರಿಲ್ಲರ್ ನೋಡೋದ್ನಲ್ಲ. ಟ್ರೈಲರ್ ಅಲ್ಲ, ರೀಸೆಂಟಾಗಿ ಯಾವ ಸಿನಿಮಾ ನೋಡಿದ್ಯಾ ಅಂತ. ನಾನು ರೀಸೆಂಟಾಗಿ ಯಾವ್ದು ನೋಡ್ದೆ? ಅದು ನೆನಪಿಲ್ಲ ಯಾವ ಸಿನಿಮಾ ನೋಡಿದೆ ಅಂತ. ದುರಂಧರ್. ಹೇಗನ್ನಿಸ್ತು ಸಿನಿಮಾ ನೋಡಿ? ಬಾಹುಬಲಿ ಪಾರ್ಟ್ 2. ಅದು ಯಾವಾಗ ಆಗಿದ್ದು? ನಾನು ಹೊಸದು ಕೇಳ್ತಿರೋದು. ಹೊಸ ಸಿನಿಮಾ ಯಾವ್ದು ನೋಡಿದ್ಯಾ? ಯಾವುದು ನೋಡಿಲ್ಲ. ಮತ್ತೆ ರಜಾ ಟೈಮಲ್ಲಿ ಸಿನಿಮಾ ನೋಡ್ತೀನಿ ಅಂದರೆ ಸುಮ್ಮನೆ ಆಗಿರೋ ಸಿನಿಮಾ ಹೋಗಿರೋ ಸಿನಿಮಾ ನೋಡ್ತಿದ್ಯಾ? ಇಲ್ಲ, ಮತ್ತೆ ಏನಂದರೆ ನಾನು ಸಿನಿಮಾ ಹೆಂಗೆ ನೋಡ್ತೀನಿ ಗೊತ್ತಾ? ಕೊರಿಯನ್ಸ್ದು. ಯಾಕೆ ನಮ್ಮ ಇಂಡಿಯನ್ಸ್ ಇದು ನೋಡಲ್ವಾ? ನೋಡ್ತೀನಿ, ಆದರೆ ಕೊರಿಯನ್ದು ನೋಡಬೇಕಲ್ಲ. ಕೊರಿಯಾಗೆ ಹೋದ್ಮೇಲೆ, ಅಮೇರಿಕಾಗೆ ಹೋದ್ಮೇಲೆ ಕೊರಿಯಾ ಕಲ್ತ್ಕೊಂಡು ಮಾತಾಡ್ಬೋದು, ಸ್ಪ್ಯಾನಿಷ್ ಇಂಗ್ಲೀಷ್ ಕಲ್ತ್ಕೊಂಡು ಮಾತಾಡ್ಬೋದು. ಹೌದಾ? ಈಗ ನೀನು ಕೊರಿಯಾಕ್ಕೆ ಹೋಗ್ತಿದ್ಯಾ? ಯಾವಾಗ ಹೋಗ್ತಿದ್ಯಾ? ಕೊರಿಯಾಕ್ಕೆ ದೊಡ್ಡವಳಾದ್ಮೇಲೆ ಹೋಗ್ಬೇಕು. ಎಷ್ಟು ದೊಡ್ಡೋಳಾದ್ಮೇಲೆ? ಮೇ ಬಿ ನಮ್ಮ ಡೈರೆಕ್ಟರ್ಸ್ ಅಷ್ಟು ದೊಡ್ಡಾದ್ಮೇಲೆ? ಅವ್ರು ತುಂಬ ದೊಡ್ಡಾಗಿದ್ದಾರೆ. ಅಷ್ಟು ದೊಡ್ಡಾದ್ಮೇಲೆ ಕೊರಿಯಾಗೆ ಹೋಗ್ತೀಯಾ? ಕೊರಿಯಾಗೆ ಹೋಗಿ ಯಾರನ್ನು ಮೀಟ್ ಮಾಡ್ತೀಯಾ? BTS ಅನ್ನು ಮೀಟ್ ಮಾಡ್ತೀಯಾ? ಐ ಹೇಟ್ ಬಿಸಿ. ಮತ್ತೆ ಯಾರಿಷ್ಟ ಕೊರಿಯನ್ ಮೂವಿಯಲ್ಲಿ? ಹಂಗೆ ಬ್ಲ್ಯಾಕ್ ಪಿಂಕ್ ಅಂತ ಹೇಳೋಕ್ಕಾಗಲ್ಲ. BTS ಯಾರು ಇಷ್ಟ ಆಗಲ್ವಾ ಹಾಗಾದ್ರೆ? ಬ್ಲ್ಯಾಕ್ ಪಿಂಕ್ ಇಷ್ಟ ಆಗಲ್ಲ, ಯಾಕಂದರೆ ನಾನು ನೋಡಿಲ್ಲ. ಜಂಕೋಕ್ ವಿ ಅವರೆಲ್ಲ BTS ಅಲ್ಲ? ಹಾಂ, ಮತ್ತೆ BTS ಇಷ್ಟ ಇಲ್ಲ ಅಂದೆ. ಇವಾಗ ಹೇಳಿದ್ನಲ್ಲ BTS ಅಂತ. ಹೌದಾ? BTS ಇಷ್ಟ ಆಗ್ತಾರಾ? ಅವ್ರದ್ದು ಸಾಂಗಿಗೆ ಯಾವ್ದಾದ್ರು ಡ್ಯಾನ್ಸ್ ಮಾಡಿದ್ಯಾ? ಅವ್ರ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ಯಾ? ಮಾಡಿಲ್ಲ. ನಾನು ಅವ್ರ ಸಾಂಗ್ಸ್ ನೋಡಲ್ಲ, ಬರೀ ಡ್ರಾಮಾ ನೋಡ್ತೀನಿ. ಅದು ಬೇರೆ ರಾಮೆನ್ ತಿನ್ಕೊಂಡು ಚಾಪ್ಸ್ಟಿಕ್ಸಲ್ಲಿ. ಇಷ್ಟನಾ? ರಾಮಿನ್ ಇಷ್ಟನಾ ಅಥವಾ ಮ್ಯಾಗಿ ಇಷ್ಟನಾ? ರಾಮೆನ್. ಹೌದಾ? ಅದು ಬೇರೆ ಟಪುಕಿ ರಾಮೆನ್ ತಿನ್ನೋದು ಮಜಾನೇ ಬೇರೆ. ಈಗ ಜೋಲೋ ಚಿಪ್ಸ್ ತಿಂತೀಯಾ? ಗೊತ್ತಾ ಜೋಲೋ ಚಿಪ್ಸ್ ಯಾವುದು ಅಂತ? ಹಾಗೆ ತಿಂತ್ಯಾ? ಖಾರ ಇರುತ್ತಲ್ಲ. ಸಿಕ್ಕಾಪಟ್ಟೆ ಸ್ಪೈಸಿ ಇರುತ್ತೆ. ತಿಂದಿದ್ಯಾ ನೀನು? ಯಾವಾಗ? ಯಾವತ್ತು? ಹೆಂಗನ್ನಿಸ್ತು ತಿಂದಮೇಲೆ? ಒಂದು ದಿವಸ ವಾಮಿಟ್ ಬಂದಂಗೆ ಹಾಕಿದ್ದು. ಅಂದರೆ ಯೂಟ್ಯೂಬಲ್ಲಿ ನೋಡಿದಾಗೆಲ್ಲ ಖಾರ ತಿನ್ಬಿಟ್ರೆ ಬೆಂಕಿ ಬರ್ತಲ್ಲ, ಹಾಗೆ ಬಂದದ್ದು ನನ್ನ ಕಿವಿಯಿಂದ. ಓಕೆ, ನಿಜವಾಗ್ಲೂ ಬೆಂಕಿ ಬಂದಿದ್ಯಾ? ಇಲ್ಲ, ಹೊಗೆ ಬಂದದ್ದು. ಹೊಗೆ ಬಂದು ನೋಡಿದ್ಯಾ? ಹೊಗೆ ಯಾವ ಥರ ಹೊಗೆ ಬಂದಿದೆ? ಫುಲ್ಲ ಹಿಂಗೆ ಹೋಗಿದ್ದೆ ಹೊಗೆ? ಹಿಂಗೆ ಹೋಗಿದೆ. ಹಿಂಗೆ ಹೋಯ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ತಿನ್ಬೇಕಾದ್ರೆ? ಯಾರೆಲ್ಲ ತಿಂದಿದ್ದು? ಯಾರೆಲ್ಲ ತಿಂತಿದ್ದು ಜೋಲೋ ಚಿಪ್ಸ್? ನಾನು ಮತ್ತು ನನ್ನ ಫ್ರೆಂಡ್ ಸೇರ್ಕೊಂಡು. ಓ, ಫ್ರೆಂಡ್ಸ್ ಸೇರ್ಕೊಂಡೆಲ್ಲ ತಿಂದಿದ್ದು. ಅಮ್ಮನ ಗೊತ್ತಾ? ಪಿಕ್ನಿಕ್ ಹೋದಾಗ ತಿಂದಿದ್ದು ನಾವು. ಹೌದಾ? ಎಲ್ಲಿ? ಸ್ಕೂಲಲ್ಲಿ? ಮತ್ತೆ ಫ್ರೆಂಡ್ಸ್ ಪಿಕ್ನಿಕ್ ಹೋಗ್ತೀರಾ? ಅಷ್ಟೇ ಜನ? ಎಲ್ಲಿಗೆ ಅಂತ ಹೋಗ್ತೀರಾ? 3 ಜನ. ಪೇರೆಂಟ್ಸು ಬರಲ್ವಾ? ಟೆರೆಸ್ಗೆ ಹೋಗ್ತೀವಿ. ಓಹ್, ಅದು ಪಿಕ್ನಿಕ್ಕಾ ನಿಮ್ಮದು? ಪಿಕ್ನಿಕಲ್ಲಿ ಏನೆಲ್ಲ ಮಾಡ್ತೀರಾ? ಮ್ಯಾಟ್ ಹಾಕೊಳ್ತೀವಿ. ನಾನು ಕಿಚನ್ ಸೆಟ್ ತಗೊಳ್ತೀನಿ, ಒಬ್ಳು ಸ್ನ್ಯಾಕ್ಸ್ ತರ್ತಾಳೆ, ಇನ್ನೊಬ್ಳು ಮ್ಯಾಟ್ ತರ್ತಾಳೆ, ಸ್ನ್ಯಾಕ್ಸ್ ತರ್ತಾಳೆ. ನಾನು ಕಿಚನ್ ಸೆಟ್ಟು, ಸ್ನ್ಯಾಕ್ಸು, ಬಿಸ್ಕೆಟ್ಸ್ ಅಂತ ತರ್ತೀನಿ. ಜ್ಯೂಸು, ಯಾರೋ ಒಬ್ಬರು ಜ್ಯೂಸು, ಚಾಕ್ಲೇಟ್ ತರ್ತಾರೆ. ನೀನೇನು ನಿಂಗೆ ಅಡುಗೆ ಬರುತ್ತಾ? ಅಡುಗೆ ಮಾಡೋಕ್ಕೆಲ್ಲ ಬರುತ್ತೆ. ಏನು ಮಾಡ್ತೀಯ ಸ್ಪೆಷಲಾಗಿ? ಸ್ಪೆಷಲಾಗಿ ಕಬಾಬ್
ಕಬಾಬ್ ಮಾಡ್ತೀಯಾ? ಎಡ್ಕುತ್ತಾ ನಿಂಗೆ ಗ್ಯಾಸು? ಎಟ್ಕತ್ತೆ ಸ್ಟೂಲ್ ಇದೆಯಲ್ಲ, ಸ್ಕೂಲಲ್ಲಿ ಹತ್ಕೊಂಡು ಕಬಾಬ್ ಇಡೋದು. ಪೀಸ್ನ ಕಟ್ ಮಾಡಿದೆ, ಕಟ್ ಮಾಡಿ ಬೇಸ್ ಮಾಡಿದೆ, ಬೇಸೆಲ್ಲ ಹಾಕಿ ಏನು ಪೇಸ್ಟ್ ಮಾಡ್ತೀಯಾ ಕಬಾಬ್ಗೆ? ಮಿಕ್ಸ್ ಏನು ಮಾಡ್ತೀಯಾ ಮಸಾಲೆ ಐಟಮ್ಸ್? ಮೈದಾ. ಹಾಂ, ಮೈದಾದಲ್ಲಿ ಕಬಾಬ್ ಮಾಡ್ತೀಯಾ? ಹೌದು. ಯಾವುದದು ಮೈದಾ ಕಬಾಬು? ನನ್ನ ಮೈದಾ, ಹಳದಿ ಮತ್ತು ಚಿಕನ್ ಪೌಡ್ರ್ ಮತ್ತು ಉಪ್ಪು ಖಾರ ಹುಳಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಸ್ತ್ ಮಿಕ್ಸ್ ಮಾಡಿ ಮೈದಾ ಬೇಸ್ ಹಾಕ್ಬಿಟ್ಟು ಕಟ್ ಮಾಡಿ. ಮನೆಯಲ್ಲೆಲ್ಲ ಅಡುಗೆ ನಿಂದೇನಾ? ಅಮ್ಮ ಯಾರು ಅಡುಗೆ ಹೇಳ್ಕೊಟ್ಟಿದ್ದು ಯಾರು? ನಮ್ಮ ಅಣ್ಣಯ್ಯ ಓ, ನಿಮ್ಮ ಅಣ್ಣಯ್ಯ ನಿಮಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಯೂಟ್ಯೂಬ್ ನೋಡ್ಕೊಂಡು, ನೀನು ವಿತೌಟ್ ನೋಡ್ಕೊಂಡು. ವಿದೌಟ್ ಎಲ್ಲ ನೋಡ್ಕೊಂಡು ಅಡುಗೆ ಮಾಡ್ತೀಯಾ? ಹೆಂಗೆ ಹೆಂಗೆ ಇದು ಟ್ಯಾಲೆಂಟು? ಹಾಗೆ ನಮ್ಮ ಅಣ್ಣ ಹೇಳ್ಕೊಟ್ಟ, ಅದಕ್ಕೆ. ಅಣ್ಣ ಹೇಳ್ಕೊಟ್ಟಿದ್ದ ನೀನು ಮಾಡ್ತಿದ್ಯಾ? ಹ್ಞೂ. ಅಣ್ಣ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಿರೋದು. ನೀನು ಬೆಳ್ಳುಳ್ಳಿ ಕಬಾಬ್ ಮಾಡ್ತೀಯಾ? ಬೆಳ್ಳುಳ್ಳಿ ಅಂದರೆ ಏನು? ಬೆಳ್ಳುಳ್ಳಿ ಗೊತ್ತಿಲ್ವಾ? ಹಾಂ, ಗಾರ್ಲಿಕ್. ಓಕೆ ಮಾಡ್ತೀಯಾ? ಓಕೆ. ಬೇರೆ ಏನು ಕಬಾಬ್ ಬಿಟ್ಟು ಬೇರೆ ಏನು ಮಾಡ್ತೀಯಾ? ಫ್ರೆಂಚ್ ಫ್ರೈಸ್. ರೆಸ್ಟೋರೆಂಟ್ ಥರನೇ ಇರುತ್ತಾ? ಇಲ್ಲ ಇಲ್ಲ, ಯಾರು ತಿಂದಿದ್ದಾರಾ ನಿನ್ನ ಫ್ರೆಂಚ್ ಫ್ರೈಸ್ ಕಬಾಬ್ ಎಲ್ಲ? ಅಲ್ಲಿ ಕೂತಿದ್ದಾಳಲ್ಲ ಅವಳು ತಿಂದಿದ್ದಾರಾ? ತಿಂದಿದ್ದಾಳೆ. ಏನಾಗಿಲ್ವಾ ತಿಂದು? ನೋ. ಚೆನ್ನಾಗಿ ಮಾಡ್ತೀಯ ಹಾಗಾದ್ರೆ? ಎಸ್. ಈಗ ನಿಂದೊಂದು ಡೈಲಾಗ್ ಇತ್ತು ಗೊತ್ತಾ ಡ್ರಾಮಾ ಜೂನಿಯರಲ್ಲಿ? ಅದೆಲ್ಲ ಡ್ರಾಮಾ ರವಿ ಸರ್ ಅಂತ ಹೇಳ್ತಿದ್ದೆ. ರವಿ ಸರ್ ಹಂಗೆ ಹೇಳು, ಅವಾಗ ಹೇಳ್ತಿದ್ದಲ್ಲ ಹಂಗೆ ಹೇಳು, ಒಂದು ಜೋಶಲ್ಲಿ ಹೇಳ್ತಿದ್ದೆ. ಬೇಕಾ? ರವಿ ಸರ್ ಹಂಗೆ. ಈಗ ರವಿ ಸರ್ ಜೊತೆ ಮೀಟ್ ಆಗಿದೆ, ಆಮೇಲೆ ಸೀರಿಯಲ್ಸ್ ಅಲ್ಲಿ ಈಗ ಮಾಡ್ತಿದ್ಯಲ್ಲ, ಆಮೇಲೆ ಮೀಟ್ ಆಗಿದೆ ರವಿ ಸರ್ ಜೊತೆ? ನೋ. ಯಾಕೆ? ಹಂಗೆ ಅವ್ರು ಬ್ಯುಸಿ ಇರ್ತಾರೆ, ಅವ್ರು ಮಾತಾಡ್ಸೋಕ್ಕಾಗಲ್ಲ. ಫ್ರೀ ಆದಮೇಲೆ ಯಾವತ್ತಾದ್ರೂ ಅವ್ರು ಕಾಲ್ ಮಾಡ್ತಾರೆ, ನಾನು ಕಾಲ್ ಮಾಡ್ತೀನಿ. ಹೌದಾ? ಕಾಲ್ ಮಾಡಿ ಏನು ಮಾತಾಡ್ತೀಯಾ? ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ಏನು ಮಾಡ್ತಿದ್ಯಾ? ನಾನು ಚೆನ್ನಾಗಿದ್ದೀನಿ ಸರ್. ಹೆಂಗೆ ನಿಮ್ಮದು ಸಾಂಗ್ಸ್ ಕೇಳ್ಕೊಳ್ತಾ ಇದ್ದೆ ಸರ್. ರವಿ ಸರ್ ಸಾಂಗ್ಸಲ್ಲಿ ಇಷ್ಟನಾ? ಯಾವ ಸಾಂಗ್ ಇಷ್ಟ ರವಿ ಸರ್ದು? ಹೂವ ರೋಜಾ ಹೂವ ನನ್ನ ಜೀವ. ಆಮೇಲೆ ಅಷ್ಟೇ ಒಂದೇ ಸಾಂಗ್ ಇಷ್ಟ ರವಿ ಸರ್ದು? ಅದಾದಮೇಲೆ ಅದೊಂದೇ ಇಷ್ಟ. ಹೌದಾ? ರವಿ ಸರ್ ಜೊತೆಗೆ ಸಿನಿಮಾ ಮಾಡಬೇಕು ಅಂದರೆ ಮಾಡ್ತೀಯಾ? ನಾನು ಮಾಡ್ತೀನಿ. ಈಗ ಇದು ಯಾವುದಾದ್ರು ಮಾಡಿದ್ಯಾ ರವಿ ಸರ್ ಜೊತೆ? ಯಾಕೆ ಮಾಡಿಲ್ಲ? ಹೇಳಿದ್ದಾರೆ ಅಂದರೆ ಸಿನಿಮಾ ಬಂದಿಲ್ವಾ ರವಿ ಸರ್ ಜೊತೆ ಮಾಡೋಕ್ಕೆ? ಬಂದಿತ್ತು, ಆದರೆ ರವಿ ಸರ್ ಸಿನಿಮಾ ಬರೋಕ್ಕಿಂತ ಮುಂಚೆ ಏನಾಯ್ತಂದರೆ ನಮಗೆ ನಾನು ಬೇರೆ ಶೂಟಲ್ಲಿದ್ದೆ. ರವಿ ಸರ್ ಸ್ವಲ್ಪ ನಾಳೆನೇ ಅವ್ರ ಶೂಟು, ಇಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ನಾನು ತುಂಬ ದೂರ ಬೇರೆ ಐತೆ. ಎಲ್ಲ ಹೀರೋಯಿನ್ಸ್ಗಳಿಗಿಂತ ನೀನೇ ಬ್ಯುಸಿ ಅಂತೆ, ಹೌದಾ? ಇಲ್ಲ ಇಲ್ವಾ? ಸೀರಿಯಲ್ಸ್ ಮಾಡ್ಕೊಂಡೆಲ್ಲ ಬ್ಯುಸಿ ಇರ್ತೀಯಂತೆ ನೀನು, ಕೈಗೆ ಸಿಗಲ್ಲ ಅಂತೆ. ಸಮ್ಟೈಮ್ಸ್. ಯಾಕೆ ಅಷ್ಟೊಂದು ಬ್ಯುಸಿ ನೀನು? ಶೂಟ್ ಇರುತ್ತೆ, ಶೂಟಲ್ಲಿ 1 ಗಂಟೆ 20 ಗಂಟೆ ಮಾಡ್ತಾರೆ. ನಿದ್ದೆ ಬರಲ್ವಾ? ಆಫೀಸ್ಗೆ ಬರುತ್ತೆ. ನಾನು ಸೆಟ್ಟಲ್ಲಿ ಕೂತ್ರೆ ಸಾಕು. ನಿದ್ದೆ ಮಾಡ್ತೀಯಾ? ಬೈಯಲ್ವಾ ಯಾರು? ಹಾಂ ಸರ್. ಹಾಂ ಸರಿ. ಮತ್ತೆ ನಿದ್ದೆ ಮಾಡ್ತೀಯಾ? ಹಿಂಗೆ ಇರ್ತೇನೆ ಸೆಟ್ಟಲ್ಲಿ. ಹೌದಾ? ಈ ಸಿನಿಮಾದಲ್ಲಿ ನಿಂಗೆ ಏನು ಇಷ್ಟ ಆಯಿತು? ಯಾರ ಪಾತ್ರ ಎಲ್ಲ ಇಷ್ಟ ಆಯಿತು ನಿಂಗೆ? ನೋಡಿದ್ಯಲ್ಲ ಸಿನಿಮಾ? ಲಂಗ ನಕಲಿ ಚಂದ್ರಶೇಖರ್ ಸರ್ ಮತ್ತು ಮಹಾನಟಿಯಲ್ಲಿದ್ದಾರಲ್ಲ ಅಕ್ಕ, ಗೌತಮ್ ದೇವಾನ್ ಸರ್, ಅವ್ರ 3 ಜನ ಪಾತ್ರ ಇಷ್ಟ ಆಯಿತು. ನಿನ್ನ ಪಾತ್ರ ಇಷ್ಟ ಆಗಿಲ್ಲ ಹಾಗಾದರೆ? ನನ್ನ ಬಗ್ಗೆ ನಾನು ಯಾಕೆ ಅಪ್ರಿಷಿಯೇಟ್ ಮಾಡಿದ್ರೆ ಒಳ್ಳೇದು. ಹೌದಾ? ಹಾಗಾದರೆ ನಿನ್ನ ಪಾತ್ರ ಬಗ್ಗೆ ನಿಂಗೆ ಖುಷಿ ಇರಬೇಕಲ್ಲ? ಇದೆ, ಇದೆಯಾ? ಎಷ್ಟು ಸಿಕ್ಕಾಪಟ್ಟೆ. ಹೌದಾ? ಈಗ ಸಿನಿಮಾದ ಬಗ್ಗೆ ಜನಗಳಿಗೆ ಏನು ಹೇಳ್ತೀಯಾ ಸಿನಿಮಾ ನೋಡೋಕ್ಕೆ? ನೀವು ಸಿನಿಮಾ ನೋಡಿ, ಸಿನಿಮಾ ಸಖತ್ತಾಗಿರುತ್ತೆ, ನೀವು ನೋಡಿ. ಟ್ರೈಲರೇ ಚೆನ್ನಾಗಿದೆ ಅಂದಮೇಲೆ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಗೊತ್ತಿಲ್ಲ. ಹಾಂ, ಎಸ್, ನೋಡಿದ್ರಲ್ಲ, ಇದು ರಿತು ಅವರ ಒಂದು ಮಾತಾಗಿತ್ತೆ. ಸೊ ಮುಂದಿನ ಎಪಿಸೋಡ್ಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.